ಅಷ್ಟೊಂದು ಆಳದಿಂದ ಡೆಡ್ ಬಾಡಿ ತರೋದು ಕಷ್ಟ ಆಗುತ್ತೆ. ಅಲ್ಲಿ ಹುಲಿಗಳ ಸಂಚಾರ ಕೂಡ ಇದೆ. ನೋ ಸರ್, ನಮ್ಮ ಮೇಡಮ್ ಅವರು ಬದುಕೇ ಇರ್ತಾರೆ. ನೀವು ಮತ್ತೆ ಹುಡುಕಿ ಸರ್, ಮತ್ತೆ ಹುಡುಕಿ. ಸಾರಿ, ನಾವೆಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಕೊನೆಯದಾಗಿ ಹೇಳ್ತಾ ಇದ್ದೀವಿ, ಶಿ ಈಸ್ ನೋ ಮೋರ್. ಗಂಗಾ, ಅಯ್ಯಯ್ಯೋ ಅಯ್ಯೋ, ಹಾಗಾದ್ರೆ ನಮ್ಗೆ ಗಂಗನ ಕೊನೆ ಸರಿ ನೋಡೋ ಅದೃಷ್ಟ ಕೂಡ ಇಲ್ವಾ? ಶಾಪ ಎಷ್ಟು ಕೆಟ್ಟದೆ. ಅಯ್ಯೋ, ಕೊನೆಗೆ ಗಂಗಾ ಶವನ ಕೂಡ ಸಿಗ್ದಿರೋ ಹಾಗೆ ಮಾಡ್ತು. ಭಯ ಪಟ್ಟಾಗಿ ನಡೆದಿದೆ. ಗಂಗಾ ನಮ್ಮಿಂದ ದೂರ ಆಗಿದ್ದಾಳೆ. ಈ ತಲೆಮಾರಿನ ಸೊಸೆ ಕೂಡ ಶಾಪಕ್ಕೆ ಬಲಿಯಾಗಿದ್ದಾಳೆ. ಆಳ್ಬೇಡ ಅಜ್ಜಿ, ಗಂಗಾಗೆ ಅಷ್ಟೇ ಪ್ರಾಪ್ತಿ ಇತ್ತು. ನಾವ್ ಮಾತ್ರ ಏನ್ ಮಾಡಕ್ಕಾಗತ್ತೆ ಹೇಳಿ? ಹೌದು ಅಜ್ಜಿ, ನಮ್ಗೆ ಜೈ ಜೀವಂತವಾಗಿ ಸಿಕ್ಕಿದ್ದಾರೆ, ಅದೇ ಸಾಕು. ಜೈ ಕಣ್ಬಿಟ್ಟು ಗಂಗಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಉತ್ತರ ಹೇಳೋದು? ಇಲ್ದೇ ಇರೋ ಗಂಗನ ಎಲ್ಲಿಂದ ಕರ್ಕೊಂಡ್ ಬರೋದು? ಗಂಗಾ ಇಲ್ಲ ಅಂದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ಗಂಗಾ ಇಲ್ಲ ಅಂದ್ರೆ ಅವನ್ ಬದುಕೋದಿಲ್ಲ. ಏನಜ್ಜಿ, ಹೋಗಿರೋರ್ ಜೊತೆಗೆ ನಾವು ಹೋಗ್ಬಿಡ್ತೀವ? ಹೇಗಾದ್ರೂ ಜೈಗೆ ನಿಧಾನವಾಗಿ ವಿಷಯ ಹೇಳಿ ಸಮಾಧಾನ ಮಾಡೋಣ. ಆದ್ರೂ ಗಂಗಾ ಸತ್ತೋದ್ಲು ಅಂತ ನಿನ್ನೆಯಿಂದ ಇವತ್ತಿನವರೆಗೂ ಅಂದ್ಕೋತಾನೆ ಇದ್ವಿ ಅಲ್ವಾ? ಆವಾಗ ತಡ್ಕೊಂಡಿರೋರು ಇವಾಗ ತಡ್ಕೊಳ್ಳಲ್ವಾ ಏನು? ಗಂಗಾ ಮೇಡಮ್ ಅವರು ಸತ್ತೋಗಿದ್ದಾರೆ ಅಂತ ಜೈ ಸರ್ ಯಾವಾಗಲೂ ಅನ್ಕೊಂಡಿಲ್ಲ. ಮೇಡಮ್ ಅವರು ಬದುಕೇ ಇದ್ದಾರೆ, ನಡೆದಿದ್ದೆಲ್ಲ ಕೆಟ್ಟ ಕನ್ಸು ಅಂತ ಸಾರು ನಂಬಿಕೆಯಿಂದ ಇದ್ದಾರೆ. ಇವಾಗ ನಿಜವಾಗ್ಲೂ ಗಂಗಾ ಸತ್ ಹೋಗಿದಲ್ ಕಣೋ, ಇದನ್ ಕೂಡ ಕೆಟ್ಟ ಕನ್ಸು ಅನ್ಕೊಂತ್ಯಾ? ಲೇ, ಏನೋ ಒಂದ್ಸರಿ ಬದುಕಿದ್ಲು ಅಂದ್ರೆ ಪ್ರತಿ ಸರಿ ಅದ್ಭುತ ನಡೆಯತ್ತಾ? ಗಂಗಾ ಸತ್ತೋದ್ಲು ಅಂತ ಅಲ್ಲಿ ಎಲ್ರು ಅಳ್ತಿದಾರಮ್ಮ. ಜೈ ಕಂಡ್ಬಿಟ್ರೆ ಅವನ್ಗೇನ್ ಹೇಳ್ಬೇಕು ಅಂತ ಎಲ್ರು ಭಯ ಪಡ್ತಿದ್ದಾರೆ. ಭಯ ಯಾಕೆ? ಅವಳು ಸತ್ಲು ಅಂತ ಹೇಳಿ. ನಾನು ಬದುಕೆ ಇದ್ದೀನಿ ಅಲ್ವಾ? ಹೌದು, ನನ್ ಮಾಮ್ ಎಲ್ಲಿ? ಅಲ್ಲೇ ಇದ್ದಾಳ? ಎಷ್ಟೇ ಆದ್ರೂ ಹೆತ್ತು ಮಗು ಹುಟ್ಟಿದಾಗೇನೆ ದೂರ ಆಗಿ 20 ಇಯರ್ಸ್ ಆದ್ಮೇಲೆ ಹತ್ರ ಆಗಿರೋ ಮಗಳು ಸತ್ತೋದ್ರೆ ಇನ್ನೆಲ್ಲಿರ್ತಾಳೆ? ಅಲ್ಲೇ ಇರ್ತಾಳೆ. ಅಜ್ಜಿ, ಕಲ್ಪನಾ ಅವ್ರಿ, ನಾಣಿ,
ಏನಾಯ್ತು? ಜೈ ಎಲ್ಲಿ? ಗಂಗಾ ಎಲ್ಲಿ? ನಿಮ್ಮನ್ನ ಕೇಳ್ತಾ ಇರೋದು, ಹೇಳಿ. ಗಂಗಾ, ಗಂಗಾ